ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟ್ 1 ವೀಕ್ 15 ಡೇಸ್ 20 ಡೇಸೇ ಆಯಿತು ಹತ್ತತ್ರ. ಆದರೂ ನನ್ನ ಕೂದಲು ತುಂಬ ಚೆನ್ನಾಗಿ ದಪ್ಪವಾಗಿ ಇದೆ. ಕೆಲವೊಂದು ಸಂದರ್ಭ ಮತ್ತು ಅನಿವಾರ್ಯದಿಂದ ನಾನು ಕೂದಲು ಕಟ್ ಮಾಡಿಸ್ಬೇಕಾದ ಸಂದರ್ಭ ಬಂದಿತ್ತು, ಹಾಗಾಗಿ ಕಟ್ ಮಾಡಿಸ್ದೆ. ಅದೇನು ಪರ್ಮನೆಂಟ್ ಅಲ್ಲ. ನಾವು ಕಟ್ ಮಾಡಿಸಿದ ತಕ್ಷಣ ಹೇರ್ಸು ಅಷ್ಟೇ ಲಾಸ್ಟು, ಇನ್ನು ಬೆಳೆಯೋದೇ ಇಲ್ಲ ಅಂತ ಅನ್ನೋದು ತಪ್ಪು. ಪರ್ಮನೆಂಟ್ ಅಲ್ಲ ಅದು. ನಾವು ಇವತ್ತು ಕಟ್ ಮಾಡಿಸಿದ್ರೆ ಇನ್ನು 1 ವೀಕ್ 10 ಡೇಸ್ 15 ಡೇಸ್ ಹೀಗೆ ಬೆಳೀತಾ ಹೋಗುತ್ತೆ ಅದು ಚೆನ್ನಾಗಿ. ನಂಗೆ ಸ್ಟಾರ್ಟಿಂಗ್ ನನ್ನ ಹೇರ್ಸ್ ಲಾಂಗ್ ಹೇರ್ಸ್ ಇದ್ದಾಗ ಎಷ್ಟು ದಪ್ಪ ಇತ್ತು, ಈಗ ಅದಕ್ಕಿಂತ ಅದರಷ್ಟೇ ಇದೆ. ಬಟ್ ನನಗೆ ಫೀಲ್ ಆಗ್ತದೆ ಸ್ವಲ್ಪ ದಪ್ಪ ಇದೆ ಕೂದಲು ಚೆನ್ನಾಗಿ. ಇದನ್ನೇ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗೂ ಫೀಲ್ ಇದೆ. ಖಂಡಿತವಾಗ್ಲೂ ನಾನು ಇನ್ನು 1 ವರ್ಷ ಆಲ್ಮೋಸ್ಟ್ 1.5 ವರ್ಷದಲ್ಲಿ ನನಗೆ ಎಷ್ಟು ಬೇಕು ಕೂದಲು, ನಾನು ಅಂದ್ಕೊಂಡಿಷ್ಟು ತುಂಬ ಲಾಂಗು ಒಂದು ಜಾಸ್ತಿ ನನ್ನಷ್ಟೇ ಕೂದಲು ಇರಬೇಕು, ನನ್ನ ಹೈಟಲ್ಲೇ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನಾನು ಎಷ್ಟು ಕಟ್ ಮಾಡಿಸಿದೆ ಅಷ್ಟೇ ಕೂದಲನ್ನ ಮತ್ತೆ ನಾನು ರೀಗ್ರೋತ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇರ್ ಕೇರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದು ವೀಕ್ ಅಥವಾ 10 ಡೇಸಿಂದ ನಾನು ಮತ್ತೆ ಹೇರ್ ಕೇರ್ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಸಂದರ್ಭದಿಂದ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿಲ್ಲ, ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೂದಲು ಶಾರ್ಟ್ ಇದ್ದರೂ ಕೂಡ ದಪ್ಪವಾಗಿ ಚೆನ್ನಾಗಿ ಕಾಣಿಸ್ಬೇಕು, ಹೆಲ್ದಿಯಾಗಿರಬೇಕು. ಶಾರ್ಟ್ ಮಾಡಿಸಿದ ತಕ್ಷಣ ಕೆಲವ್ರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ತೆಳ್ಳಗೆ ಕಾಣಿಸುತ್ತೆ. ಅವ್ರಿಗೆ ಫೀಲ್ ಆಗುತ್ತೆ ನನ್ನ ಕೂದಲು ಶಾರ್ಟ್ ಆಯಿತು ಮತ್ತು ತೆಳ್ಳಗೆ ಕಾಣಿಸ್ತಿದೆಯಲ್ಲ ಅಂತ ಫೀಲ್ ಆಗುತ್ತೆ. ಅಂಥವ್ರು ಇದೊಂದು ಟ್ರೈ ಮಾಡ್ಬೋದು. ಏಕೆ ಅಂತಂದರೆ ನನ್ನ ಕೂದಲು ಇವಾಗ ನಾನು ಕಟ್ ಮಾಡಿಸುವಾಗ ನನಗೂ ಸ್ವಲ್ಪ ಫೀಲ್ ಆಗಿತ್ತು, ಒಂದು ಸ್ವಲ್ಪ ತೆಳ್ಳಗೆ ಕಾಣಿಸ್ತಿದೆ, ಶಾರ್ಟ್ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ನನಗೆ ಫೀಲ್ ಆಯಿತು ತುಂಬ ಚೆನ್ನಾಗಿ ದಪ್ಪವಾಗಿದೆ, ಸಾಕಪ್ಪ ಇದನ್ನೇ ಮೇಂಟೈನ್ ಮಾಡ್ತಾ ಹೋದರೆ 1 ಇಯರ್ ಅಥವಾ 1.5 ಇಯರಲ್ಲಿ ನಾನೆಷ್ಟು ಹೇರ್ ಕಟ್ ಮಾಡಿಸಿದ್ದೆ ಅಷ್ಟೇ ಮತ್ತೆ ರೀಗ್ರೋತ್ ಮಾಡ್ಬೋದು ಅಂತ. ಶಾರ್ಟ್ ಹೇರ್ಸ್ ಇದ್ದರೂ ದಪ್ಪವಾಗಿ ಕಾಣಿಸ್ಬೇಕು ಅಂತಂದರೆ ಮೆಂತ್ಯ ಒಂದು ಸಹಾಯ ಆಗುತ್ತೆ ನೋಡಿ. ಮೆಂತ್ಯದಿಂದ ಆಲ್ಮೋಸ್ಟು ಶಾರ್ಟ್ ಹೇರ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ದಪ್ಪವಾಗಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟು ಈ ಮೆಂತ್ಯ ನಮ್ಮ ಕೂದಲನ್ನ ಬೌನ್ಸಿಯಾಗಿಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಕೂದಲು ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದರೆ ಕೂದಲಿಗೆ ಮೆಂತ್ಯದಿಂದ ತುಂಬ ಚೆನ್ನಾಗಿ ಬೌನ್ಸಿ ಫೀಲ್ ಆಗುತ್ತೆ. ಒಂದೇ ದಿನದಲ್ಲಿ ಯಾವುದು ಕೂಡ ರಿಸಲ್ಟ್ ಸಿಗಲ್ಲ. ಆಲ್ಮೋಸ್ಟ್ ಒಂದು 3-4 ಸತಿ ನೀವು ಅಪ್ಲೈ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮೆಂತ್ಯದಿಂದ ಮನೆಯಲ್ಲೇ ಸುಲಭವಾಗಿ ಹೇರ್ ಪ್ಯಾಕ್ ಮಾಡಿಕೊಂಡು ಹೇಗೆ ಕೂದಲನ್ನು ಆರೋಗ್ಯವಾಗಿ ಮತ್ತು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ಕೊಳ್ಬೋದು ಅಂತ ತಿಳಿಸ್ತೀನಿ. ಆದರೆ ಖಂಡಿತವಾಗ್ಲೂ ಇದೊಂದು ಮ್ಯಾಜಿಕ್ ಅಲ್ಲ. ನಾವು ಓವರ್ ನೈಟ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ನಮಗೆ ಚೆನ್ನಾಗಿ ಕೂದಲು ಆಗುತ್ತಾ, ಬೆಳೆಯುತ್ತಾ, ಕಾಣುತ್ತಾ ಅನ್ನೋದು ಮ್ಯಾಜಿಕ್ ಅಲ್ಲ. ರೆಗ್ಯುಲರಾಗಿ ಬಳಸ್ತಾ ಹೋದರೆ, ಹೇರ್ ಕೇರ್ ಮಾಡ್ತಾ ಇದ್ದರೆ ಚೆನ್ನಾಗಿ ಆಯಿಲ್ ಮಸಾಜ್ ಆಗಿರ್ಬೋದು, ಹೇರ್ ಶಾಂಪೂ ಯೂಸ್ ಮಾಡೋದು, ಹೇರ್ ಕೇರ್ ಮಾಡೋದು ಮತ್ತು ಡೈಲಿ ರುಟೀನ್ ನಾವು ಯಾವ ಫುಡ್ ತಿಂತೀವಿ, ಸ್ಟ್ರೆಸ್ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡೋದು, ನೀರು ಕುಡಿಯೋದು, ಇದರಿಂದನೂ ಕೂಡ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೂದಲು ದಪ್ಪ ಆಗೋದಕ್ಕೆ, ಶಾರ್ಟ್ ಹೇರ್ ಇದ್ದರೂ ಕೂಡ ಕೂದಲು ಬೌನ್ಸಿಯಾಗಿ ದಪ್ಪವಾಗಿ ಕಾಣೋದಕ್ಕೆ ಈ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಏನಪ್ಪ ಅಂತಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದರಲ್ಲಿ ಸ್ವಲ್ಪ ನೀರನ್ನು ರಿಮೂವ್ ಮಾಡಿ ಚೆಲ್ಲಿ ಇನ್ನು ಸ್ವಲ್ಪ ನೀರನ್ನು ಇಟ್ಕೊಳ್ಳಿ. ಅದಕ್ಕೆ 1-2 ಕಡ್ಡಿ ಆಗೋಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪು, ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕರ್ಬೇವಿನ ಸೊಪ್ಪು ಇದ್ದೇ ಇರುತ್ತೆ. 1-2 ಕಡ್ಡಿ ಆಗೋಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ಗೆ ಚಟ್ನಿ ಥರ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಈ ಪೇಸ್ಟನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಬಳಸಬೇಕು. ನೀವು ಆಲ್ಮೋಸ್ಟ್ 90% ಕೊಬ್ಬರಿ ಎಣ್ಣೆನೇ ಬಳಸಿದ್ರೆ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇರೆ ಆಯಿಲ್ಗಳನ್ನ ಯೂಸ್ ಮಾಡೋಕ್ಕಿಂತ ನೀವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಹೇರ್ ಕೇರು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಇನ್ನು ಈ ಪೇಸ್ಟ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅಪ್ಲೈ ಮಾಡೋದು ಕೂಡ ಒಂದು ಕಲೆಯಾಗಿರುತ್ತೆ. ಏಕೆಂತಂದರೆ ಅಪ್ಲೈ ಮಾಡುವಾಗ ನಾವು ನೀಟಾಗಿ ಅಪ್ಲೈ ಮಾಡಿದಷ್ಟು ಕೂದಲು ನೆತ್ತಿಯಿಂದ ಲೆಂತ್ ತನಕ ನೀಟಾಗಿ ಅಪ್ಲೈ ಮಾಡಿದಷ್ಟು ಕೂದಲು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ
ಅಪ್ಲೈ ಮಾಡುವಾಗ ಫಸ್ಟು ಕೂದಲನ್ನ ನೀಟಾಗಿ ಸಿಕ್ಕಿಲ್ದಿರೋ ಥರ ಚೆನ್ನಾಗಿ ಬಾಚ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪನೇ ಸೆಕ್ಷನ್ ಮಾಡಿಕೊಂಡು ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಈ ಪೇಸ್ಟನ್ನು ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಹೇರ್ ಬನ್ ಅಥವಾ ನೀವು ಹೇರ್ ಕೇರ್ ಮಾಡೋದಕ್ಕೆ ಏನು ಬಳಸ್ತೀರ, ಬ್ರೈಡ್ ಅಥವಾ ಬನ್, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀಟಾಗಿ ಹೇರ್ ಬನ್ ಅಥವಾ ಬ್ರೈಡ್ ಮಾಡ್ಕೊಳ್ಳಿ. ಇನ್ನು ಹೇರ್ ವಾಶ್ ಕೂಡ ಇದು ಅಪ್ಲೈ ಮಾಡಿದ ಆದಮೇಲೆ ಕರೆಕ್ಟಾಗಿ ಒಂದು 40 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ತುಂಬ ಹೊತ್ತೇ ಬಿಡಬೇಕು, ಇಲ್ಲ ಓವರ್ ನೈಟೇ ಬಿಟ್ಬಿಡಬೇಕು, ಇಲ್ಲಾಂದರೆ ಬೆಳಗ್ಗೆ ಅಪ್ಲೈ ಮಾಡಿ ಈವ್ನಿಂಗ್ ಸ್ನಾನ ಮಾಡಬೇಕು, ಹೇರ್ ವಾಶ್ ಮಾಡಬೇಕು ಅನ್ನೋದೇನೂ ಇಲ್ಲ. ಕರೆಕ್ಟಾಗಿ ಒಂದು 40 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. 40 ಮಿನಿಟ್ ಆದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಬೇಕು. ಇಲ್ಲಾಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ, ಕೆಲವರಿಗೆ ಅವಾಗವಾಗ ಶೀತ ಆಗ್ತಿರುತ್ತೆ ಅಂಥವರು ತಣ್ಣೀರು ಬಳಸೋಕ್ಕಾಗಲ್ಲ, ಆವಾಗ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಬೇಕು. ಎಷ್ಟು ನೀವು ಬಿಸಿನೀರಲ್ಲಿ ಹೇರ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡ್ತೀರೋ ಅಷ್ಟು ಕೂದಲು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಹೇರ್ ವಾಶ್ ಮಾಡೋದು ಕೂಡ ಒಂದು ಪ್ರೊಸೀಜರ್ ಥರ. ನೀವು ಸಡನ್ನಾಗಿ ಅದು ಅಪ್ಲೈ ಮಾಡಿದ್ದಕ್ಕೆ ಸಡನ್ನಾಗಿ ಒಂದೇ ಸತಿಗೆ ಹೇರ್ ಶಾಂಪೂನ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡೋದು ಅವೆಲ್ಲ ಮಾಡೋಕ್ಕಿಂತ ಫಸ್ಟು ಹೇರ್ನ ಚೆನ್ನಾಗಿ ತೊಳೀರಿ. ಯಾವುದೇ ಶಾಂಪೂ ಬಳಸ್ದೇನೆ ಫಸ್ಟ್ ಒಂದು ಸತಿ ಕ್ಲೀನಾಗಿ ಹೇರ್ ವಾಶ್ ಮಾಡಿಬಿಡಿ. ಅದಾದಮೇಲೆ ನೀವು ನೆಕ್ಸ್ಟು ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನ ಅಪ್ಲೈ ಮಾಡಿ. ಶಾಂಪೂನು ಕೂಡ ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಒಂದು ಕೈಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ 1-2-3 ಡ್ರಾಪ್ ಆಗೋಷ್ಟು ವಾಟರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹೇರ್ಗೆ ಅಪ್ಲೈ ಮಾಡಿ. ಇದರಿಂದ ನಿಮಗೆ ಡೈರೆಕ್ಟ್ ಕೆಮಿಕಲ್ ಹೇರ್ಗೆ ಅಪ್ಲೈ ಆಗೋದು ಕಮ್ಮಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕೂದಲು ಹೆಲ್ದಿ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಯಾವತ್ತೂ ಹೇಳೋದು ಇಷ್ಟೇ, ಮೈಲ್ಡ್ ಶಾಂಪೂ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಕೂದಲು ಕೂಡ ಹೆಲ್ದಿಯಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನೀವು ಕೇಳ್ಬೋದು, ನಾವು ಶಾಂಪೂ ಬಳಸೋಲ್ಲ, ಸೀಗೆಕಾಯಿ ಪುಡಿನ ಬಳಸ್ತೀವಿ, ಅದನ್ನು ಕೂಡ ಬಳಸ್ಬೋದು ಅಂತಂದರೆ ಖಂಡಿತವಾಗ್ಲೂ ಬಳಸ್ಬೋದು. ಅದೇ ಬೆಸ್ಟ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಈ ಸೀಗೆ ಪುಡಿ. ನೀಟಾಗಿ ಈ ರೀತಿ ಫಸ್ಟು ಒಂದು ಸತಿ ಹೇರ್ ವಾಶ್ ಮಾಡಿ ಅದಾದಮೇಲೆ ನೀವು ಶಾಂಪೂನ ಅಪ್ಲೈ ಮಾಡಿ ಅಥವಾ ಸೀಗೆ ಪುಡಿನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ನೀಟಾಗಿ ಒಂದು ಸತಿ ಹೇರ್ ವಾಶ್ ಮಾಡಿದ ಆದಮೇಲೆ ಒಂದು ಸತಿ ಅದನ್ನು ಕೂದಲನ್ನ ಒದರಿಬಿಡಿ. ಆವಾಗ ನಿಮ್ಗೆ ಯಾವುದೇ ರೀತಿ ಹೇರ್ ಪ್ಯಾಕ್ ಹಾಕಿದ್ರು ಅದು ಅಕಸ್ಮಾತ್ ಏನಾದರೂ ಅಲ್ಲಲ್ಲೇ ಇದ್ದರೆ ಕೆಳಗೆ ಬಿದ್ದೋಗುತ್ತೆ. ಅದಾದಮೇಲೆ ನೀವು ನ್ಯಾಚುರಲಾಗಿ ಡ್ರೈ ಮಾಡ್ಕೊಳ್ಬೇಕು. ನಾನು ಯಾವತ್ತೂ ಹೇಳೋದು ಇಷ್ಟೇ, ನ್ಯಾಚುರಲಾಗಿ ಡ್ರೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏಕೆಂತಂದರೆ ನೀವು ಯಾವುದೇ ರೀತಿ ಏನಾದ್ರು ಹೇರ್ ಡ್ರೈಯರ್ ಯೂಸ್ ಮಾಡಿಕೊಂಡು ಅಥವಾ ಫ್ಯಾನ್ ಕೆಳಗಡೆ ಆ ಥರ ಬದಲು ನ್ಯಾಚುರಲಾಗಿ ಅದ್ರ ಪಾಡಿಗೆ ಅದು ಡ್ರೈ ಆಗೋದಕ್ಕೆ ಬಿಟ್ಟರೆ ಅಟ್ಲೀಸ್ಟ್ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಶಾರ್ಟ್ ಹೇರ್ ಇರಲಿ ಅಥವಾ ಲಾಂಗ್ ಹೇರ್ ಇರಲಿ 1 ಅವರ್ ಬಿಟ್ಟರೆ ನ್ಯಾಚುರಲಾಗಿ ಅದೇ ಡ್ರೈ ಆಗುತ್ತೆ. ಅದಾದಮೇಲೆ ಕೂದಲನ್ನ ಬಾಚಿ, ಯಾವುದೇ ಕಾರಣಕ್ಕೂ ಹೇರ್ ವಾಶ್ ಮಾಡಿದ ತಕ್ಷಣವೇ ವೆಟ್ ಹೇರಲ್ಲಿ ಕೂದಲು ಬಾಚೋದನ್ನು ಕಮ್ಮಿ ಮಾಡಿ ಅಥವಾ ಅವಾಯ್ಡ್ ಮಾಡಿ. ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ಒದ್ದೆ ಕೂದಲಲ್ಲಿ ಬಾಚಕ್ಕೋಗ್ಬೇಡಿ. ಸ್ವಲ್ಪ ನ್ಯಾಚುರಲಾಗಿ ಡ್ರೈ ಆಗಿದ್ದು ಆದಮೇಲೆ ನೀವು ಬಾಚಿದ್ರೆ ಸಾಕಾಗುತ್ತೆ. ಆವಾಗ ನಿಮಗೆ ಒಂಥರ ಫೀಲ್ ಆಗುತ್ತೆ, ಬಿಫೋರ್ಗೂ ಆಫ್ಟರ್ಗೂ ನಿಮಗೆ ಫೀಲ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿದ ತಕ್ಷಣ ಯಾವುದೇ ರಿಸಲ್ಟು ಸಿಗಲ್ಲ. ಆಲ್ಮೋಸ್ಟ್ ಒಂದು 3-4 ಸತಿ ಟ್ರೈ ಮಾಡಿ. ಆಮೇಲೆ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬರಬೇಕು, ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಎಷ್ಟು ಟೈಮ್ ಬಳಸ್ಬೋದು ಅಂತ ನೋಡೋದಾದರೆ 1 ಟೈಮ್ನ ಬಳಸಿ ಸಾಕಾಗುತ್ತೆ. ಅಟ್ಲೀಸ್ಟು ಟೈಮ್ ಇತ್ತು ನಾವು ಬಳಸ್ಬೋದಾ 2 ಟೈಮು ಅಂತಂದರೆ ಖಂಡಿತವಾಗ್ಲೂ 2 ಟೈಮ್ ಕೂಡ ಬಳಸ್ಬೋದು. ಹಾಗಂತ ನೀವು ವಾರಕ್ಕೆ 2 ಸತಿ ಬಳಸಿದ್ರು 3 ತಿಂಗಳಲ್ಲಿ ಕಾಣೋ ರಿಸಲ್ಟು 1.5 ತಿಂಗಳಲ್ಲಿ ಕಾಣಿಸುತ್ತಾ ಅಂತ ಅನ್ನೋದು ಸುಳ್ಳು. ನೀವು 2 ಟೈಮ್ ಬಳಸಿದ್ರೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ವಾರಕ್ಕೆ 2 ಸತಿ ಇಲ್ಲ ಅಂತಂದರೆ 1 ಸತಿನಾದರೂ ಅಪ್ಲೈ ಮಾಡ್ತಾ ಬನ್ನಿ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ರೆಗ್ಯುಲರಾಗಿ ಆಯಿಲ್ ಮಸಾಜ್ ಮಾಡ್ತಾ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತಾ ಬಂದರೆ ಒಂದು 3-4 ತಿಂಗಳಲ್ಲಿ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆವಾಗ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂಸು ನೀವು ಫಾಲೋ ಮಾಡ್ಬೋದು. 1 ವರ್ಷ, 1.5 ವರ್ಷ, 2 ವರ್ಷ ತನಕ ಫಾಲೋ ಮಾಡ್ತಾ ಬರ್ಬೋದು. ಆವಾಗ ನಿಮಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತಾ ಅನ್ನೋದು ನಿಮಗೆ ಫುಲ್ ಡಿಫ್ರೆನ್ಸು ಗೊತ್ತಾಗುತ್ತೆ. ಈ ಹೇರ್ ಪ್ಯಾಕ್ನ ಆದಷ್ಟು ವಾರಕ್ಕೆ 1 ಸತಿ ಇಲ್ಲ 2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಆದಷ್ಟು ಡೇ ಟೈಮಲ್ಲಿ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಏಕೆಂತಂದರೆ ಆಫ್ಟರ್ನೂನ್ ಈವ್ನಿಂಗ್ ಅಪ್ಲೈ ಮಾಡೋದ್ರಿಂದ ಸಮ್ಟೈಮ್ಸ್ ಕೆಲವ್ರಿಗೆ ಶೀತ ಆಗೋ ಒಂಥರ ಬಾಡಿ ಇದ್ದರೆ
ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ಡೇ ಟೈಮ್ ನೀವು ಅಪ್ಲೈ ಮಾಡಿದಷ್ಟು ಅಟ್ಲೀಸ್ಟ್ ಆಫ್ಟರ್ನೂನ್ ಇಲ್ಲ ಈವ್ನಿಂಗ್ ತನಕ ಅದು ಡ್ರೈ ಆಗಿರುತ್ತೆ ಹೇರು. ಆವಾಗ ನೀವು ಡೈಲಿ ರುಟೀನ್ ಥರ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಹಾಗಾಗಿ ಈ ಹೇರ್ ಪ್ಯಾಕ್ನ, ಈ ಮೆಂತ್ಯದಿಂದ ನಿಮಗೆ ಖಂಡಿತವಾಗ್ಲೂ ಕೂದಲು ತೆಳ್ಳ ಇದ್ರೂ ಕೂಡ ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ. ಕೂದಲು ಶಾರ್ಟ್ ಇರಲಿ, ಲಾಂಗ್ ಇರಲಿ ಅಥವಾ ಮೀಡಿಯಮ್ ಲೆಂತ್ ಇರಲಿ, ಕೂದಲು ದಪ್ಪವಾಗಿ ಚೆನ್ನಾಗಿದ್ದರೆ ನೋಡೋದಕ್ಕೂ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ತೆಳ್ಳ ಕೂದಲು ಇರೋಕ್ಕಿಂತ ಶಾರ್ಟ್ ಹೇರ್ ಇದ್ದರೂ ದಪ್ಪವಾಗಿದ್ದರೆ ಕೂದಲು ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೇನಾದರೂ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thank you for watching.